ತಾಲೂಕಿನಲ್ಲಿ ಅಡುಗೆ ಅನಿಲ ಸಮಸ್ಯೆ ಬಗೆಹರಿಸಬೇಕೆಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಎನ್ ರವಿಕುಮಾರ್ ಒತ್ತಾಯಿಸಿದರು. ಪಟ್ಟಣದ ಭಾರತ್ ಗ್ಯಾಸ್ ಮುಂಭಾಗ ಅಡುಗೆ ಅನಿಲ ಸಿಲಿಂಡರ್ ಪಡೆಯಲು ಮಹಿಳೆಯರು, ವೃದ್ಧರು ಎನ್ನದೆ ದಿನವಿಡೀ ಗಂಟೆಗಟ್ಟಲೆ ಮೈಲುದ್ದದ ಸರದಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ವಿತರಣೆಯ ಸಮಸ್ಯೆ ಬಿಗಡಾಯಿಸಿದ್ರೂ ಕೂಡ ತಾಲೂಕು ಆಡಳಿತ ಸಮಸ್ಯೆ ಬಗೆಹರಿಸಲು ಕಿಂಚಿತ್ತೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದರು. ಭಾರತ್ ಗ್ಯಾಸ್ ಏಜೆನ್ಸಿ ಮಾಲೀಕನನ್ನು ಪ್ರಶ್ನಿಸಿದ್ರೆ ನಮ್ಮಲ್ಲಿ 20,000 ಗ್ರಾಹಕರಿದ್ದು ದಿನಕ್ಕೆ 6,000 ಅಡುಗೆ ಅನಿಲ ಗ್ಯಾಸ್ ಪೂರೈಕೆಯಾಗುತ್ತಿವೆ ಎನ್ನುವ ಉತ್ತರ ನೀಡುತ್ತಾನೆ. ಆದರೆ ಇನ್ನುಳಿದ ಗ್ರಾಹಕರಿಗೆ ಅಡುಗೆ ಅನಿಲ ನೀಡುವವರು ಯಾರು ಎನ್ನುವ ಪ್ರಶ್ನೆ ಉದ್ಭವಿಸಿದೆ. ಆಟೋಗಳಿಗೆ ಗ್ಯಾಸ್ ಬಳಸುತ್ತಿದ್ದು ಸಿಗುತ್ತಿಲ್ಲ. ಅಡುಗೆ ಅನಿಲ ಗ್ರಾಹಕರ ಮನೆ ಬಾಗಿಲಿಗೆ ವಿತರಣೆ ಮಾಡಬೇಕೆನ್ನುವ ನಿಯಮವಿದೆ. ಆದರೆ ಏಜೆನ್ಸಿ ಬಳಿ ಬಂದರೂ ಬುಕ್ ಮಾಡಿ ಸಮಯ ಕಳೆದು 10 ದಿನಗಳಾದರೂ ವಿತರಣೆ ಮಾಡುತ್ತಿಲ್ಲ. ಖಾಲಿ ಗ್ಯಾಸ್ ತಲೆ ಮೇಲೆ ಹೊತ್ತು ಬರುವ ವಯಸ್ಸಾದ ವೃದ್ಧರನ್ನು ವಿನಾಕಾರಣ ಅಲೆದಾಡಿಸಲಾಗುತ್ತಿದೆ. ತಾಲೂಕಿನಲ್ಲಿ ಎಷ್ಟು ಗ್ಯಾಸ್ ಏಜೆನ್ಸಿಗಳಿವೆ, ವಿತರಣೆ ಮಾನದಂಡ ಏನು, ಎಷ್ಟು ಗ್ರಾಹಕರಿಗೆ ಓಟಿಪಿ ಬರುತ್ತದೆ, ಎಷ್ಟು ಜನ ಬುಕ್ ಮಾಡಿದರೆ ಕೊರತೆ ಎಷ್ಟಿದೆ ಎನ್ನುವ ಮಾಹಿತಿ ಕೂಡ ಇಲ್ಲ. ಆಹಾರ ಇಲಾಖೆ ಗ್ಯಾಸ್ ಏಜೆನ್ಸಿಗಳ ಮಾಲೀಕರ ಸಭೆ ಕೂಡ ನಡೆಸಿಲ್ಲ. ಈ ಕುರಿತು ನಾಮಫಲಕ ಕೂಡ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆಪಾದಿಸಿದರು. ಈ ಅಡಿಗೆ ಅನಿಲದ ಸಿಲಿಂಡರ್ಗಳ ಒಂದು ಅಭಾವ, ಈ ಅಡಿಗೆ ಅನಿಲದ ಸಿಲಿಂಡರ್ಗಳ ಅಭಾವದ ಬಗ್ಗೆ ಮಾತಾಡಲಿಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅಡಿಗೆ ಅನಿಲ ಇತ್ತೀಚಿನ ಒಂದು 2 ದಶಕಗಳಿಂದ ಸಾಮಾನ್ಯ ಜನರ ಬದುಕಿನಲ್ಲಿ ಮತ್ತು ಎಲ್ಲ ಜನರ ಬದುಕಿನಲ್ಲಿ ಬಹಳ ಅಮೂಲ್ಯವಾದ ವಸ್ತುವಾಗಿ ಪರಿಣಮಿಸಿದೆ. ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಮನೆಗಳಿರ್ಬೋದು, ಕಾರ್ಯಕ್ರಮಗಳು ಮಾಡೋದಿರ್ಬೋದು, ಎಲ್ಲಿ ಆಹಾರವನ್ನು ತಯಾರು ಮಾಡ್ತೀವೋ ಅಲ್ಲಿಗೆ ಅಡಿಗೆ ನೀರದ ಅವಶ್ಯಕತೆ ಇದೆ. ಅದಲ್ಲದೆ ನಮ್ಮ ಆಟೋ ಓಡಿಸ್ತಕ್ಕಂಥವ್ರಿಗೂ ಸಹ ಅನಿಲದ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜಾಗತಿಕ ಯುದ್ಧದ ಪರಿಣಾಮವಾಗಿ ಅಡಿಗೆ ಅನಿಲದ ಅಭಾವ ಇಡೀ ದೇಶಾದ್ಯಂತ ಉಂಟಾಗಿದೆ. ಸಹಜ, ಅದು ನಮಗೆ ಹಿಂಗೆಲ್ಲಾದ್ರೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಆದರೆ ಸರ್ಕಾರ ಏನು ಪ್ರತಿ ತಾಲೂಕಿಗೆ ಸಿಲಿಂಡರ್ಗಳನ್ನ ಕೊಡುತ್ತೋ. ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಅಧ್ಯಕ್ಷ ಜಿಮ್ ಸೋಮು, ಆಟೋ ಚಾಲಕರ ಘಟಕದ ಅಧ್ಯಕ್ಷ ಎವಿ ಧರ್ಮ, ಉಪಾಧ್ಯಕ್ಷ ವಿಜಯ್ ಕುಮಾರ್ ಸೂರಿ ಇತರರು ಹಾಜರಿದ್ದರು. ಮಳವಳ್ಳಿ